ನಾನೇನೋ ನೋಡಿ ಲಾಸ್ಟ್ ಮಂತ್ ಏನೋ ಹೊಡೈತಿ ಎಕ್ಸಾಕ್ಟ್ಲಿ ಮಂತ್ಲಿ ಒಂದು ಅಪ್ಡೇಟ್ ಆಗಿತ್ತು ನೋಡಿದೆ 140 ತಿಳ್ಕೊಂಬಿಟ್ಟೈತಿ. ಆನ್ ಮಾಡಿ ಇಲ್ಲ ಯಾವ ಆನ್ ಮಾಡಿ ಮಾಡ್ಸೋಕ್ಕಾಗಲ್ಲ ಯಾವನು. ಒಂದೇ 1% ಬೇಕು. ಒಂದೇ ಒಂದು ಕಸ್ಟಮರ್ದು 15% 15,000 ಐತೆ ಈಗ ಆವ್ರೇಜ್ ಗಂಟೆ. 7,000 ಕಮ್ಮಿ ಐತೆ, ಅಕೌಂಟಾಗ 30,000 ಐತೆ. ಲೆಕ್ಕ ಹಾಕೊಂಡು ಕೂತಿದ್ದೆ. ಏನು ಮಾಡೋದು, ಇನ್ನು ಎಷ್ಟು ಬಸ್ ಬೇಕಿರುತ್ತೆ ಅಕೌಂಟಿಗೆ ಹಾಕ್ಕೊಂಡ್ರೆ ರಿಷಬ್ ಕೊಟ್ಟಿದ್ದಿಲ್ಲ ಅಕೌಂಟಲ್ಲಿ. ಏನು ಮಾಡೋದು ಇದಕ್ಕೆ, ಹೆಂಗೆ ಮಾತಾಡೋದು? ಕಸ್ಟಮರ್ಗೆ ಆಲ್ರೆಡಿ ಮೆಸೇಜ್ ಹಾಕಿದ್ದೆ ನಾನು, ನೋಡಿರಲಿಲ್ಲ, ಫೋನ್ ಮಾಡಿದೆ ಎತ್ತಿಲ್ಲ. ಅದಕ್ಕೆ ರಿಷಬ್ ಹೇಳಿದ್ದೆ ಸೊ ಮಾತಾಡಿ ಏನೋ ನಮ್ಗೆ 50,000 ಹಾಕ್ಸೋದು भैया स्पाइसी बनाओ. ग्रीन चिली चलेगा सर? हाँ ग्रीन चिली ज़्यादा पूरा डालो. भाई ज़्यादा नहीं से कम, मेरे को ज़्यादा नहीं चाहिए. एक में ज़्यादा डालो. ತಾರ ಆಗಲ್ಲ ಕೊಟ್ಟಿದ್ದಲ್ಲ, ಅದೇ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದು. KYC ಮಾಡಿದ್ದು ಒಂದೇ ಅಕೌಂಟ್ ಕೊಟ್ಟವ್ರೆ. ನನ್ನ ಅಮ್ಮನ ಅದ್ರಲ್ಲಿ 3 ಅಕೌಂಟ್ ಕೊಟ್ಟವ್ರೆ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಜಾಸ್ತಿ ತಲೆ ಕೆಡ್ಸ್ಕೊಂಡು ನಾನು ನೋಡಿದ್ರೆ ಏನೋ ನೈಕ್ ಆಗ್ಬಿಟ್ಟೈತೆ. ಒಂದೇ ಅಕೌಂಟ್ ಕೊಟ್ಟವ್ರೆ. ಲಾಸ್ಟ್ ಟೈಮ್ ನಾನು KYC ಮಾಡಿದ್ನಲ್ಲ ಸೇಮ್ ಒಂದು ಅಕೌಂಟಲ್ಲಿ 20 ಲಕ್ಷ ಬ್ಯಾಲೆನ್ಸ್ ಬಂದಿತ್ತು. ಅದು 3 ಅಕೌಂಟ್ ಕೊಂಡ್ಕೊಟ್ಟಿದ್ದು. ಇವಾಗ ಚೇಂಜ್ ಮಾಡಿದಾರೋ ಅದು ಕೌಂಟ್ ಕೊಟ್ಟಿರೋದೇ ನಿಮ್ಗೆ ಹೆಚ್ಚು. ಇಲ್ಲಿದ್ದಾರಪ್ಪ ಈ ಮಂದಿ ಬಂದಿದ್ಯಾ ಮಗ, ಎಲ್ಲಿಕೊಂಡು ನಿಮ್ಗೆ ಏನು ಮಾಡೋದು? ಓ ಯಾರೋ ನೀನು ಅಲ್ಲಿ ನನಗೆ ಫೋನ್ಗಳು ಕೆಲಸ ಮಕಾನ್ ಮಾಡಿದ್ರು ಅದನ್ನು ಕೊಡು ಅಂತ. ಅಲ್ಲೂ ಎಲ್ಲ ಮಾಡಿ ತಗೋ. ಅಲ್ಲೆಲ್ಲ ಇನ್ನೂ ಮಾಡಿಲ್ಲ, ಸೀನಿ ಮಾಡಿಲ್ಲ ಇನ್ನು. ಯಾಕಂತೆ ಸ್ಟಾರ್ಟ್ ಮಾಡಿಲ್ಲ ಇನ್ನು. ಯಾರು ಕಸ್ಟಮರ್ಗಳು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂದರೆ ಅವ್ರಿಗೆ ಕೊಡಲ್ಲ. ಮೋಸ್ಟ್ಲಿ ಎಷ್ಟು ಮೇಲಾಗಿ ಅಕೌಂಟು ಇದ್ದೇ ಇಲ್ಲ. ಮೈದಾನಪ್ಪ ಅದೆಲ್ಲ ಮೈದಾನ ಒಂದು ಫೋನ್ ಹಾಕ್ತೀನಿ, ಮೆಕ್ಕೆಜೋಳ ಹಾಕ್ತೀನಿ. ನೈಟ್ ಬರೋಲ್ಲ ಅದು ಇದ್ಬೇಡ ನಿಮ್ಗೆ ಅಂತ ತಿಳ್ಕೊಂಡ್ರೆ ಆಯ್ತು ಬಿಡು, ಕೆಲಸ ಮಾಡಲ್ಲ. ಜ್ಯೂಸ್ ಬೇರೆ ನೈಟ್ ನಂಗೆ ಅದೇ ಬೇಕಿಲ್ಲ. ಹೇಳು, ಏನು ಹೇಳು ಹೇಳಿದ್ದೀನಲ್ಲ. ನೆಕ್ಸ್ಟ್ ಮಂತ್ಗೆ ಅಕೌಂಟ್ ಕೂಡ ಇಲ್ಲ. ನನಗೊಂದು ಟ್ರೇಡ್ ಅಕೌಂಟ್ ಕೊಡು, ನಿನಗೆ ಎಷ್ಟು ಎಲ್ಲ ಬೇಕಂದ್ರೆ ಕೊಡ್ತೀನಿ. ಟ್ರೇಡ್ ಅಕೌಂಟ್ ಹಾಗೆಗಿಂತ ಒಳ್ಳೆಯ ಎಲ್ಲರೂ ಮಾಡು, ನಾನು 50,000 ಎಲ್ಲ ಕೊಡ್ತೀನಿ. ಟ್ರೇಡ್ ಅಕೌಂಟಾ ನಿಮ್ಮದು ಕರೆಕ್ಟ್ SSR ನೀನು ನೆಂಟರ್ ಮಾಡೋದು. ಎಲ್ಲ ಒಂದು ಕ್ಯಾಶಿಯೋ ಅಂತ ಒಂದು ಇದೈತೆ, ಸ್ಮಾಲ್ ಫೈನಾನ್ಸಲ್ಲೇ ಇರೋದು. ಜೋಶ್ ಮಾಡಬೇಕಲ್ಲ. ಬೇಕಾದ್ರೆ ಹೇಳು, ಒಂದು ಡೈರೆಕ್ಟರ್ ಜೊತೆ ಮೀಟಿಂಗ್ ಸೆಟಪ್ ಮಾಡಬೇಕಾದ್ರೆ ಮುಂದೆ. ನನಗೀಗ ಟ್ರೇಡಿಂಗ್ ಹೆಂಗೆ ಗೆಲ್ಲಬೇಕು ಹೋಗುದು ಸರ್ ಇನ್ವರ್ಟ್ ಔಟ್ವರ್ಡ್ ರೆಮಿಟೆನ್ಸ್ ಇದೆ ಅಂದರೆ ಸಾಕು, ನನಗೆ ಕಾಲ್ ಮಾಡಕ್ಕೆ. ಏನು IDFCಗಿಂತ ಏನು ಬೆಟ್ರ್ ನಿಮ್ಮದು? ಆಟೋನೂ ಬೆಟ್ರ್ ಇಲ್ಲ, ಏನು ಬೆಟ್ರ್ ಇಲ್ಲ ಅಲ್ಲಿ. ಐಡಿಯಾಸ್ನೇ ಹಾಳಾಗಬೇಕು. ನಾವು ಹೆಂಗೆ ಲೌಡೆ ನೀನೇನು ಅಲ್ಲಿ ಸತ ಇದು ಮಾಡ್ತಾರಲ್ಲ, ಇನ್ವರ್ಟ್ ಔಟ್ವರ್ಡ್ ರೆಮಿಟೆನ್ಸ್ ಇದೆ ಅಂದರೆ ರೇಟ್ ಕೊಡೋಣ. ರೇಟು ಇಲ್ಲಿ 10 ಪೈಸೆ 20 ಪೈಸೆ ಎಲ್ಲ ಕೊಡ್ತಾ ಇಲ್ಲಲ್ಲ ಈಗ. ನಾನು ಕೊಡ್ತೀನಿ, ಕೊಡು. ಕಾರ್ಡ್ ರೇಟ್ ಮೇಲೆ 10 ಪೈಸೆ ಮಾಡಿದ್ರೆ 1.5 ರೂಪಾಯಿ ಬರುತ್ತೆ ವಾರನಿಂದ IBR ಮೇಲೆ. IVRಗೂ ಕಾರ್ಡ್ ರೇಟ್ಗೆ ಏನು ಸಂಬಂಧ? IVR ಅಂದರೆ ಮಾಮೂಲಿ IVR ಅಲ್ಲ, IBR. ಅದೇ IBR ಅಂದರೆ ಇದು ಇಂಟರ್ನೆಟ್ ಮಾಮೂಲಿ ಕ್ರೋಮಾರ್ಕ್ ಬಂದಿದ್ದಲ್ಲ ಆ ರೇಟು. ಕಾರ್ಡ್ ರೇಟು ಎರಡರಲ್ಲಿ ಯಾವ ರೇಟ್? ಕಾರ್ಡ್ ರೇಟ್ IVR. ಇವಾಗ ನೀನೇನೋ ತಗೋಬೇಕಂದ್ರೆ MRP 100 ರೂಪಾಯಿ ಇರುತ್ತೆ, ಹೋಲ್ಸೇಲ್ ರೇಟ್ ಬೇರೆ ಇರುತ್ತೆ.
80 ರೂಪಾಯಿ ಇರುತ್ತೆ. ಹೋಲ್ಸೇಲ್ ಅನ್ನೋದು ಹೋಲ್ಸೇಲ್ ಯಾವ್ದು ಇದರಲ್ಲಿ ಅದು ಹೇಳು. ಹೋಲ್ಸೇಲ್ ಬಂದ್ಬಿಟ್ಟು IBR ಈ ನಮ್ಮಲ್ಲಿ MRP ಇದರಲ್ಲೆಲ್ಲ MRP ಇರುತ್ತಲ್ಲ, ಇವ್ರು ತಗೊಂಬರೋದು ಬಂದ್ಬಿಟ್ಟು ಹೋಲ್ಸೇಲಲ್ಲಿ ತಗೊಂಬರ್ತಾರೆ. ಹೇಳಿದ್ದು ಒಂದಕ್ಕೆ ಮತ್ತು ಕರೆಕ್ಟ್ ಅಲ್ಲ. ಇಂಜೆಕ್ಷನ್ ಅಂದ್ರೆ ಕಾಸ್ಟ್ಲಿ ಆಗುತ್ತೆ. ಹೋಗಿರೋ 50 ಅಪ್ಪ. ನಮ್ದೆಲ್ಲ ಅಷ್ಟರಲ್ಲೇ ವ್ಯವಹಾರ ಮಾಡ್ಬೇಕು. ಇನ್ನೇನಿಲ್ಲ, ನಿಂದೆ ಅಷ್ಟೇ ಯಾವಾಗ ಒಂದ್ಸಲ ಮೀಟ್ ಮಾಡ್ತಿದ್ರೆ ಸೆಲೆಬ್ರೇಟ್ ಮಾಡಿ ನೋಡ್ಬೋದು. ನಾಲ್ಕು ಸಮಾಟ ಇರ್ತದೆ. ಕಾಸನ್ನು ಕೊಡು, ಅಣ್ಣನಿಗೆ ಕಾಸನ್ನು ಕೊಡು. ಯಾಕೆ ತಗೋಬ. ಶೇವಿಂಗ್ ಮಾಡೋದು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಆರಾಮ ಸಾಲ ಕೊಡ್ಬೇಕಷ್ಟೇ. ಕೊಡಪ್ಪ ಇಲ್ಲಿ. ಮನೇಲಿ ಇರಪ್ಪ ಇನ್ನೇನು ಯಾರು ಬಂದಿಲ್ಲ ಅವರು ಆರಾಮಾಗಿ ಬೇಡ ಅಂದ್ರೆ ಆನ್ಲೈನ್ ಯಾರು ಹಾಕ್ಬೇಕು. ಯಾವಾಗ ಕಳಿಸ್ತೀಯಾ ಕಾಸಿಲ್ಲ ಇಲ್ಲಿ. ಈಗ ನೀವು ಹೋಗೋಣ ಕಟಿಂಗ್ ಮಾಡಬೇಕು. ಮತ್ತೆ ಏನಾಗಿದೆ ಬರೋಣ. ಆಯ್ತು, ಎಷ್ಟೋ ಕೊಡೋಂಗಿಲ್ಲ 10 ರೂಪಾಯಿ. ಹಾಗಿದ್ರೆ ನೀನು ಆದರೂ ಮಾಡಿಸ್ಬಂತದ್ದು ಯಾವುದೋ ಒಂದು ಅಕೌಂಟ್ ಮ್ಯಾಪ್ ಮಾಡಿಸಿದ್ರೆ ಮತ್ತೆ ಬೇಕಂದ್ರೆ ಎಷ್ಟು ಬೇಕಂದ್ರೆ ಮಾಡ್ಕೊ. ಅಲ್ಲೋ ನೋಡು ಹಿಂದೆ ಅದನ್ನು ಮಾಡ್ಕೊಂಡು ಏನಿಲ್ಲ. ಹಿಂಗೆ ಒಂದು ಬಿಟ್ಟರೆ ನಿಮ್ಗೆ ಹಾಕ್ಬಿಟ್ರು ಮುಚ್ಚಿ